ಹಾಯ್ ಫ್ರೆಂಡ್ಸ್, ನಾನು ಲಾವಣ್ಯ ಮೈಸೂರಿಂದ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ಮಂಗಳವಾರ. ನಾನು ಮನೇಲಿ ಪೂಜೆ ಎಲ್ಲ ಮುಗಿಸಿ ಮನೆ ದೇವ್ರಿಗೆ ಹೊರಟಿದ್ದೀನಿ. ನಮ್ಮ ಮನೆ ದೇವರು ಬೊಮ್ಮೂರಮ್ಮ ಅಂತ. ಈ ದೇವಸ್ಥಾನ ಬರೋದು ನಗುನಳ್ಳಿ ಹತ್ರ. ತುಂಬ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿದೆ ದೇವಸ್ಥಾನ. ನಾನು ತಿಂಗ್ಳಿಗೆ ಒಂದು ಸಲನಾದರೂ ಹೋಗಿ ಬರ್ತಿರ್ತೀನಿ. ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ನನಗೆ ಮನಸ್ಸಿಗೆ ತುಂಬ ಸಮಾಧಾನ ಅನಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ದೇವಸ್ಥಾನದ ಹೆಸರು ಮತ್ತು ಡೀಟೇಲ್ಸ್ ಎಲ್ಲ ಇಲ್ಲಿದೆ ನೋಡಿ. ದೇವಸ್ಥಾನದ ಸುತ್ತ ಯಾವ ಬಿಲ್ಡಿಂಗ್ಸ್ ಇಲ್ಲ, ಏನಿಲ್ಲ. ತುಂಬ ಪ್ರಶಾಂತವಾಗಿ ಅನಿಸುತ್ತೆ, ರಿಲ್ಯಾಕ್ಸ್ ಆಗುತ್ತೆ ಮೈಂಡು ಫುಲ್ಲು. ಅದರಿಂದ ನಾನು ತಿಂಗಳಿಗೆ ಒಂದು ಸಲನಾದರೂ ಹೋಗಿ ಬರ್ತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದು ತಿಂಡಿ ಮಾಡಿ ಮತ್ತು ಬೇರೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿ ನಾನೊಂದು ಅಮೆಝಾನಿಂದ ಮಿಕ್ಸರ್ ಗ್ರೈಂಡರ್ನ ತರಿಸಿದ್ದೆ. ಅದನ್ನು ಅನ್ಬಾಕ್ಸ್ ಮಾಡಿ ಅದ್ರ ಬಗ್ಗೆ ರಿವ್ಯೂಸ್ ಹೇಳೋಣ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ. ಇದು 6000 ಸಮಥಿಂಗ್ ಇರೋದು ನನಗೆ ಆಫರಲ್ಲಿ 3299 ಸಿಕ್ತು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಈ ಮಿಕ್ಸಿ ಬಂದು ಪ್ರೆಸ್ಟೀಜ್ ಕಂಪ್ನಿ ಬಗ್ಗೆ ಏನು ಮಾತಾಡೋಂಗೆ ಇರಲ್ಲ. ಯಾಕಂದರೆ ತುಂಬ ಎಲೆಕ್ಟ್ರಿಕ್ ಐಟಮ್ಸ್ ಮತ್ತು ಕುಕ್ವೇರ್ ಎಲ್ಲ ನಾನು ಯೂಸ್ ಮಾಡ್ತಿದ್ದೀನಿ ಆಲ್ರೆಡಿ. ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ಲೈಟ್ ಐವರಿ ಕಲರಲ್ಲಿ ಇರೋದು ಮತ್ತು ವಿತ್ ಪರ್ಪಲ್ ಲೈಟ್ ಲ್ಯಾವೆಂಡರ್ ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ. ಮತ್ತು 4 ಜಾರ್ ಕೊಟ್ಟಿದ್ದಾರೆ ಇದಕ್ಕೆ. ಈಗ ಜಾರ್ ಎಲ್ಲ ಹೇಗಿದೆ ನೋಡೋಣ ಬನ್ನಿ. ಇದು ಫಸ್ಟ್ ಒನ್ನು ಚಿಕ್ಕ ಜಾರು. ಇದು 500 ml ಕೆಪಾಸಿಟಿ ಇರೋವಂಥದ್ದು. ಸ್ಟೀಲ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಚಟ್ನಿಗೆ ಯೂಸ್ ಮಾಡೋವಂಥದ್ದು. ನೆಕ್ಸ್ಟ್ ಒನ್ ಬಂದು ಮಸಾಲ ರುಬ್ಬಕ್ಕೆ 1 ಲೀಟರ್ ಕೆಪಾಸಿಟಿ ಇರೋವಂಥದ್ದು. ಇದಕ್ಕೆ ನಾರ್ಮಲ್ ಫೈಬರ್ ಕ್ಯಾಪ್ ಕೊಟ್ಟಿದ್ದಾರೆ. ಹ್ಯಾಂಡಲ್ಲು ಮತ್ತು ಕ್ಯಾಪು ಎಲ್ಲ ತುಂಬ ಚೆನ್ನಾಗಿದೆ. ಇದು ದೋಸೆ ಹಿಟ್ಟು ಮಾಡೋವಂಥದ್ದು. ಇದಕ್ಕೆ ಟ್ರಾನ್ಸ್ಪರೆಂಟ್ ಲಿಡ್ ಕೊಟ್ಟಿದ್ದಾರೆ. ಮತ್ತು ಇದು 1.5 ಲೀಟರ್ಸ್ ಕೆಪಾಸಿಟಿ ಇರೋವಂಥದ್ದು. ನೆಕ್ಸ್ಟ್ ಬಂದು ಜ್ಯೂಸ್ ಜಾರು. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತು ಈ ಕ್ಯಾಪ್ ತೆಗೆದು ಹಣ್ಣನ್ನು ಅದರೊಳಗಡೆ ಈ ವೈಟ್ ಕಲರ್ ಒಂದು ವೈಟ್ ಇನ್ನೊಂದು ಪಾರ್ಟ್ ಕೊಟ್ಟಿದ್ದಾರೆ ಒಳಗಡೆ. ಅದರೊಳಗಡೆ ಹಣ್ಣು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಅದು ಕೆಳಗಡೆ ಫಿಲ್ಟರ್ ಆಗಿ ನಮಗೆ ಜ್ಯೂಸ್ ಸಿಗುತ್ತೆ. ಪುನಃ ನಾವು ತೆಗೆದು ಅದನ್ನು ಫಿಲ್ಟರ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ತುಂಬ ಇಷ್ಟ ಆಯಿತು ಈ ಜಾರ್ ನನಗೆ. ಇದೂ 1.5 ಲೀಟರ್ಸ್ ಅಷ್ಟು ಕೆಪಾಸಿಟಿ ಇರೋವಂಥದ್ದು. ಮತ್ತು ನಾವೇನು ಜ್ಯೂಸ್ ಜಾರ್ ಅಷ್ಟು ಯೂಸ್ ಮಾಡಲ್ಲ. ಹೊಸ್ದಾಗಿ ತಂದಾಗ ಮಾತ್ರ ಅಷ್ಟು ಇಂಟ್ರೆಸ್ಟ್ ಇರುತ್ತೆ. ಅದಾದಮೇಲೆ ಸುಮ್ಮನೆ ಸೈಡಲ್ಲಿ ಎತ್ತಿಡ್ತೀವಿ. ಅಂದ್ರೂ ಒಂದೊಂದು ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಹಣ್ಣಿನ ಜ್ಯೂಸ್ ಕುಡಿಲೂಬಾರ್ದು, ಅದರಿಂದ ಶುಗರ್ ಟ್ರಾನ್ಸ್ಫರ್ ಆಗುತ್ತಂತೆ, ನನಗೆ ಗೊತ್ತಿರೋ ಅಂಥದ್ದು. ಹಣ್ಣು ಹಾಗೆ ತಿಂದರೆ ನಮಗೆ ಫೈಬರ್ ಕಂಟೆಂಟ್ ಸಿಕ್ಕಿ ನಮಗೂ ನ್ಯೂಟ್ರಿಯೆಂಟ್ಸು ಎಲ್ಲ ಸಿಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ನೋಡಿ. ಹೀಗೆ ಕಾಣುತ್ತೆ ಮಿಕ್ಸಿ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಲಿಂಕ್ ಕೊಟ್ಟಿರ್ತೀನಿ, ಬೈ ಮಾಡಿ ನೋಡಿ. ಇದು ವಾರಂಟಿ ಕಾರ್ಡ್. ಮತ್ತು ನಾನು ಮೀಶೋಯಿಂದ ಒಂದು ಸ್ಯಾರಿ ತರಿಸಿದ್ದೆ. ನನಗಂತೂ ತುಂಬ ಇಷ್ಟ ಆಯಿತು. ಲೋ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಸ್ಯಾರಿ ಅಂತ ಹೇಳ್ಬೋದು. ಮತ್ತು ಸಂಜೆ ಫುಲ್ ಮಳೆ ಜೋರಾಗಿ ಬರ್ತಿತ್ತು. ಫುಲ್ಲು ಕೋಲ್ಡಾಗಿ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಕಾಫಿ ಎಲ್ಲ ಕುಡ್ಕೊಂಡು ಮಕ್ಕಳ ಜೊತೆ ಆಟ ಆಡಿಕೊಂಡು ಟೈಮ್ ಹೇಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.